ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ನಗರದ ಶ್ರೀ ಲಕ್ಷ್ಮೀದೇವಿ ಸಮುದಾಯ ಭವನದಲ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷ ಅಪ್ಪ ಸಾಹೇಬ್ ಶಿರ್ಕೋಳಿ ಅವರ ಅಧ್ಯಕ್ಷತೆಯಲ್ಲಿ ವಿವಿಧ ಸಮಾಜದ ಮುಖಂಡರ ಮತ್ತು ಜಾತ್ರಾ ಕಮಿಟಿ ಸದಸ್ಯರ ಪೂರ್ವಭಾವಿ ಸಭೆಯಲ್ಲಿ ಹಿಂದಿನ ಜಾತ್ರೆಯ ಲೆಕ್ಕಪತ್ರ ಸರಿಯಾಗಿ ನೀಡಿಲ್ಲ, ಕೆಲ ರಸೀದಿ ಪುಸ್ತಕಗಳು ಮಾಯವಾಗಿವೆ, ಇದರಿಂದ ಹಣದ ದುರುಪಯೋಗವಾಗಿದೆ ಎಂದು ಸುನೀಲ್ ಪರ್ವತರಾವ್, ನಂದು ಮುಡುಸಿ, ಗಜಾನನ್ ಕೊಳ್ಳಿ, ರೋಹನ್ ನೇಸರಿ ಮೊದಲಾದವರು ಆರೋಪಿಸಿದರು. ಹಾಲಿ ಜಾತ್ರಾ ಕಮಿಟಿ ಕಾರ್ಯದರ್ಶಿ ಬಸಗೌಡ ಪಾಟೀಲ್ ಮಾತನಾಡಿ, ನೀಡಿದ ಲೆಕ್ಕ ಸರಿಯಾಗಿದೆ ಎಂದು ಅಂಕಿ ಅಂಶ ನೀಡುವಾಗ ಎರಡು ಕಡೆಯ ಬೆಂಬಲಿಗರಿಂದ ವಾದ ವಿವಾದ ಜೋರಾಗಿ ವಾಗ್ವಾದವಾಗಿ ಪರಿಸ್ಥಿತಿ ಕೈ ಮೀರಿ ನೂಕು ನುಗ್ಗಾಟುಗಳು ಜರುಗಿದವು. ಕಮಿಟಿ ಅಧ್ಯಕ್ಷ ಅಪ್ಪ ಸಾಹೇಬ್ ಶಿರ್ಕೋಳಿ ಲೆಕ್ಕದಲ್ಲಿ ಯಾವುದೇ ಲೋಪವಾಗಿಲ್ಲ ಎಂದು ಆಣೆ ಪ್ರಮಾಣ ಮಾಡಿದರೂ ಸಹ ಸಂಕೇಶ್ವರ್ ನಗರದ ಪ್ರಮುಖ ಮುಖಂಡರು ಏಕವಚನದಲ್ಲಿ ಜೋರು ಧ್ವನಿಯಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ಮಾತಿನ ಚಕಮಕಿಯಿಂದ ಪರಿಸ್ಥಿತಿ ಉದ್ವಿಗ್ನವಾಗುವುದನ್ನು ಗಮನಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಗಣಪತಿ ಕೊಗನೊಳ್ಳಿ ಮತ್ತು ಸಬ್ ಇನ್ಸ್ಪೆಕ್ಟರ್ ವಿಠಲ್ ನಾಯಿಕ್ ಮಧ್ಯ ಪ್ರವೇಶಿಸಿ ಮುಖಂಡರ ಮನವೊಲಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ನಂತರ ಮಾತನಾಡಿದ ಅಮರ್ ನಲವಡೆ, ಲೆಕ್ಕ ಕೇಳುವವರಿಗೆ ಕಮಿಟಿಯಲ್ಲಿ ಸ್ಥಾನ ಬೇಕಾಗಿದೆ, ಆದ್ದರಿಂದ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಆವೇಶದಿಂದ ಹೇಳಿದರು. ಮಾರ್ಚ್ 24 ತಾರೀಕು ಮೀಟಿಂಗ್ ಆದವು, ಹೌದ್ರಿ? ಎಲ್ಲರೂ ಕೂಡಿದ್ರಿ ನೀವು? ಅದ ದಿವಸ ಈಗ ಲೆಕ್ಕ ಯಾಕೆ ಕೇಳಿಲ್ಲ? ಅದ ದಿವಸ ಲೆಕ್ಕ ಯಾಕೆ ಕೇಳಿಲ್ಲ? ಸಂತೋಷ್ ಮುಡ್ಸಿ, ಶ್ರೀಕಾಂತ್ ಹಬ್ನೂರಿ, ಬಸನಗೌಡ ಪಾಟೀಲ್ ಮತ್ತು ಸಂಜು ಶಿರ್ಕೋಳಿಗೆ ಅಷ್ಟೇ ಗುರ್ತೈತಿ. ಹೇಳಿರಿ ಏನಾಗೈತಿ ಹೇಳಿ? ಇದು ನಾವು ಸುಳ್ಳು ಹೇಳಿದ್ದೇವೆ ಅಂತ ಏನ ನಾವು ಖರೆಯಾಗಿದ್ದ ಆಗತ್ತೇವೆ ಅಂತ ನಾವು 5 ಮಂದಿ ಅಂಗಾರ ನೋಡ್ತೀವಿ ಏನ? ಅವಾಗ ಏನದು ಗೊತ್ತೈತಂದ್ರೆ ಮೀಟಿಂಗ್ ಇದ್ದಿದ್ದೇವೆ ಮೊದಲನೇ ದಿವಸ ನಮ್ಗೊಂದು ಸ್ಥಾನ ಕೊಡ್ರಿ, ಅದು ನಾವೇನು ಕೇಳಂಗಿಲ್ಲ. ಕೊನೆಯಲ್ಲಿ ಪಂಚ ಕಮಿಟಿ ಸದಸ್ಯ ಮತ್ತು ಹಕ್ಕುದಾರ ಕುನಾಲ್ ಪಾಟೀಲ್ ಮಾತನಾಡಿ, ನಾವು ಯಾವುದೇ ಪರಿಸ್ಥಿತಿಯಲ್ಲಿ ನಗರದ ವಿವಿಧ ಸಮಾಜದ ಮುಖಂಡರೊಂದಿಗೆ ಜಾತ್ರೆಯನ್ನು ಸುಗಮವಾಗಿ ಮಾಡುತ್ತೇವೆ ಮತ್ತು ಮಂಗಳವಾರ ಕೋನ ಬಿಡುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಗುವುದು ಎಂದು ಹೇಳಿ ಸಭೆಯನ್ನು ಮುಕ್ತಾಯಗೊಳಿಸಿದರು. ಸಂದರ್ಭದಲ್ಲಿ ಸಂಜಯ್ ಶಿರ್ಕೋಳಿ, ಶ್ರೀಕಾಂತ್ ಹತನೂರೆ, ರೋಹನ್ ನೇಸರಿ, ಶಂಕರ್ರಾವ್ ಹೆಗಡೆ, ಪವನ್ ಕಣಗಲಿ, ಅಜಿತ್ ಕರಜಗಿ, ಅವಿನಾಶ್ ನಲವಡೆ, ವಿಜಯ್ ಜರಳಿ, ಸಂತೋಷ್ ಮುಡುಸಿ ಹಾಗೂ ನಗರದ ವಿವಿಧ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಏನೇ ಆಗಲಿ, ಸಂಕೇಶ್ವರ್ ನಗರದ ವಿವಿಧ ರಾಜಕೀಯ ಮುಖಂಡರು ನಗರ ಅಭಿವೃದ್ಧಿಗೆ ಒಗ್ಗಟ್ಟು ಪ್ರದರ್ಶಿಸುವ ಜನ ಈಗ ಜಾತ್ರೆಯ ಅಂಗವಾಗಿ 2 ಬನ ಹೊಂದಿ ಆರೋಪ ಪ್ರತ್ಯಾರೋಪ ಮಾಡುವುದು ನೋಡಿದರೆ ಜಾತ್ರೆಯಲ್ಲಿ ರಾಜಕೀಯ ವಾಸನೆ ಕಂಡುಬರುತ್ತಿದೆ. ಇದರಿಂದ ನಗರ ಅಭಿವೃದ್ಧಿಗೆ ಮಾರಕವಾಗಬಹುದು ಎಂದು ಜನ ಆಡಿಕೊಳ್ಳುತ್ತಿದ್ದಾರೆ. ಮುಂದಿನ ಲೆಕ್ಕ ಈಗ ತಗೋದಿಲ್ಲ. ಆ 27 ತಾರೀಕು 27 ಲೆಕ್ಕ ಕೊಡ್ತೀರಿ ಅವಾಗ ಕೊಡ್ಬೇಕು.
ಮುಂದೆ ಹೋಗ್ಬೇಕು correct ಇಲ್ಲ ಒಂದು ನಿಮಿಷ ಈಗ ಲೆಕ್ಕ ನೋಡೋದು 2016 ಬರೋಬರ್ ಐತಿ ಅದ್ರೊಳಗೆ ಏನು ಅದ್ರೊಳಗೆ ಏನು ರೊಕ್ಕ ಕಲೆಕ್ಷನ್ ಆಗೈತಿ ಅದ ವರ್ಷ ತಗೋಬೇಕಾಗ್ತಿ ನಾವು 2016ದಾಗ ಏನ್ ಪಟ್ಟಿಗಳು ಆಗೈತಿ ಅದು 2016ದಾಗ ತಗೋಬೇಕಾಗ್ತಿ ಡಿಪಾಸಿಟ್ ನೀವು ಆಮೇಲೆ ಮಾಡಿದ್ರ ಅದ್ರದರ ಲೆಕ್ಕ ಅದು ಈ ವರ್ಷದ ಲೆಕ್ಕದಾಗ ಬರಂಗಿಲ್ಲ ಹಿಡಿದು